ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇಷ್ಟೊಂದು ರೆಡಿಯಾಗಿ ಅದು ನೋಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಈ ಹೊಸ ವಿಡಿಯೋದಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟುಡಿಯೋಲಿ ಲಾಗ್ಸ್. ಫ್ರೆಂಡ್ಸ್, ಏನಂದರೆ ದಿನಾಲೂ ನಾನು ಅಪ್ಲೋಡ್ ಮಾಡೋ ವಿಡಿಯೋನೇ ಬೇರೆ, ಬಟ್ ಇದು ಒಂದು ವಿಡಿಯೋ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ನಾವು ಅಂಥ ಪ್ಲೇಸ್ಗೆ ಅಂದರೆ ಆ ಥರ ಫಂಕ್ಷನ್ಗೆ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಮಹಿಳೆಯರಿಗೆ ಅಷ್ಟೇ ಅಲ್ಲ, ಇವತ್ತು ಪುರುಷರಿಗೂ ಕೂಡ ಬಸ್ ಎಲ್ಲ ಫ್ರೀ. ಚಿಕ್ಕವರು ದೊಡ್ಡವರು ಪ್ರತಿಯೊಬ್ಬರಿಗೂ ಬಸ್ ಫ್ರೀ. ಆಧಾರ್ ಕಾರ್ಡ್ ಇಲ್ಲ, ಟಿಕೆಟ್ ಇಲ್ಲ, ಏನೂ ಇಲ್ಲ. ಯಾಕೆಂದರೆ ಅಂಥದ್ದೊಂದು ಫಂಕ್ಷನ್ ನಡೀತಾ ಇದೆ. ಸೊ ಸರ್ಕಾರದಿಂದನೇ ಬಸ್ ಫ್ರೀ ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲಿ, ಮತ್ತು ಬೇರೆ ಬೇರೆ ಊರಿಂದ ಎಲ್ಲ ಜನ ಬಂದಿದ್ದರು. ಸೊ ಹಾಗೆಯೇ ನಮಗೂ ಕೂಡ ಯಾರೋ ನಮ್ಮ ರವನಮ್ಮ ಆಂಟಿ ಹೇಳಿದ್ರು, ಸೊ ಈ ಥರ ಬಸ್ ಫ್ರೀ ಇದೆ, ಹೋಗೋಣ ಅಲ್ಲಿಗೆ ಅಂತ ಹೇಳಿ. ಸೊ ನಾವು ಬಸ್ ಅಂದರೆ ಬೆಳಗ್ಗೆ ಎಲ್ಲ ರೆಡಿ ಆಗಿಬಿಟ್ಟು ಮೇ 23ರಂದು ಬೆಳಗ್ಗೆ ನಾವು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ ಎಲ್ಲರೂ. ಅಂದರೆ ನಾನು, ನಮ್ಮಮ್ಮ, ವಿನೋದಕ್ಕ ಮತ್ತು ಅವ್ರ ಮಗ ಪ್ರೀತಮ್ ಎಲ್ಲ ಬಂದಿದ್ದರು. ಸೊ ಪ್ರೀತಮಲ್ಲಿ ಸ್ವಲ್ಪ ಬಂದು ಲಾಗಲ್ಲಿ ಬರೋಕ್ಕೆ ನಾಚ್ಕೊಳ್ತಿದ್ದ. ಅದಕ್ಕೆ ಅವನಿಗೆ ಜೋಕ್ ಮಾಡಿಕೊಂಡು ಹತ್ತಿ ಬಸ್ಸಲ್ಲಿ ನಾನು ಮೇಲೆ ಬರೋಷ್ಟರಲ್ಲಿ ಇನ್ನೂ ಯಾರೂ ಬಂದಿರಲಿಲ್ಲ. ನಾವೇ ಸ್ಟಾರ್ಟಿಂಗಲ್ಲಿ ಹೋಗಿದ್ದು, ಇನ್ನೂ ಯಾರೂ ಬಂದಿರಲಿಲ್ಲ. ಬಟ್ ನಮಗೆ ಗೊತ್ತಿರಲಿಲ್ಲ ನಾವು ಹೋಗೋ ಬಸ್ ಇದು ಅಲ್ಲ ಅಂತ ಹೇಳಿ. ಸೊ ಆ ಬಸ್ನ ನಾವು ಎಕ್ಸ್ಚೇಂಜ್ ಮಾಡಿ ನಾವು ಬಂದು ಬೇರೆ ಬಸ್ಗೆ ಹತ್ಕೊಂಡು ಕೂತ್ಕೊಂಡ್ವಿ. ಸ್ಟಾರ್ಟ್ ಮಾಡಿದ್ರು, ಬಸ್ ಬಿಟ್ಟರು. ಎಲ್ಲರೂ ಇಷ್ಟು ಜನ ಹೋಗ್ತಾ ಇದ್ವಿ. ಸೊ ಈ ಥರದ್ದೇ ಬಸ್ಸು, ಸುಮಾರು ಬಸ್ಸು ಬ್ಯಾಂಗ್ಳೂರಿಂದ ಅಲ್ಲಿಗೆ ಹೋಗ್ತಾ ಇದ್ರು ಎಲ್ಲ. ಇವತ್ತು ಬಸ್ ಮೇಲೆ ಬೋರ್ಡ್ ನೋಡಿದ್ರೆ ಹೊಸ ರೋಡ್, ಎಲೆಕ್ಟ್ರಾನಿಕ್ ಸಿಟಿ, ಲೈಕ್ ದಿಸ್ ಏನೂ ಇರಲಿಲ್ಲ. ಇವತ್ತು ಬರೀ ಎಲ್ಲ ಬಸ್ ಮೇಲೆ ಒಂದೇ ಒಂದಿತ್ತು, ಒಪ್ಪಂದದ ಮೇರೆಗೆ, ಅಂದರೆ ಸರ್ಕಾರದಿಂದ ಒಪ್ಪಂದದ ಮೇರೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಫೈನಲಿ ನಾವು ಇಲ್ಲಿಗೆ ಬಂದು ತಲುಪಿದ್ದೀವಿ ನೋಡಿ. ಗುಡ್ ಎಲ್ಲರೂ ಬಂದಿದ್ದಾರೆ ನೋಡಿ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಸ್, ಎಷ್ಟು ತುಂಬ ಬಸ್ ಬಂದಿದೆ ಅವೆಲ್ಲ ಅಕ್ಕ. ಓ ಆ ಕಡೆ ಎಲ್ಲ ಬಸ್ ನೋಡ್ಬೋದು. ಮೈ ಗಾಡ್, ಎಷ್ಟೊಂದು ಬಸ್ ಬಂದಿದ್ದಾವೆ ನೋಡಿ. ನಮ್ಮ ರಾಯಸಂದ್ರ ಏರಿಯಾದಿಂದ ಇಷ್ಟೊಂದು ಜನ ಬಂದಿದ್ದೀವಿ. ಅಲ್ಲೆಲ್ಲ ನೋಡ್ಬೋದು ನೀವು ಬ್ಯಾಕಿಂದ, ಅಷ್ಟೊಂದು ಜನ ಎಲ್ಲ ಬಂದಿದ್ದೀವಿ. ಇಲ್ಲಿ ರವನಮ್ಮ ಆಂಟಿ ಏನಂತ ಮಿಸ್ ಆದರೆ ಫೋನ್ ಮಾಡ್ತೀನಿ, ಪಿಕ್ ಮಾಡಿ. ಆಂಟಿ ಮಿಸ್ ಆದರೆ ಫೋನ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಯಾಕಂದರೆ ನಾವು ಎಲ್ಲೆಲ್ಲೋ ಹೋಗಿದ್ರೆ ಕಷ್ಟ. ಆಂಟಿ ಸಿಗಲಿಲ್ಲ ಅಂದರೆ ಏನು ಮಾಡೋಣ? ಫೋನ್ ಮಾಡ್ತೀನಿ ಆಂಟಿ, ಆಯಿತಾ? ಬಸ್ಸಲ್ಲಿ ನಿಂತಿದೆ, ನೋಡ್ಕೊಳ್ಳಿ, ಹೋಗೋಣ, ಓಕೆನಾ? ಈ ಕಡೆ ಎಲ್ಲ ಜನ ಹೋಗ್ತಿದ್ದಾರೆ ನೋಡಿ, ಜನ ಎಲ್ಲ ಹೆಂಗೆ ಹೋಗ್ತಿದ್ದಾರೆ. ಸೊ ಇದೆಲ್ಲ ನಮ್ಮ ರಾಯಸಂದ್ರ ಜನ ಅಲ್ವಾ? ಎಲ್ಲ ಮುಂದೆ ಹೋಗಿದ್ದಾರೆ, ನಾವೇ ಹಿಂದೆ ಉಳಿದಿದ್ದೀವಿ. ಯಾಕಂದರೆ ಇಲ್ಲಿ ಆಂಟಿ ಇದ್ದಾರಲ್ಲ, ಆಂಟಿ ನಿಧಾನಕ್ಕೆ ನಡೀತಾರೆ. ಆಂಟಿ ಜೊತೆ ನಾವು ಹೋಗ್ತಾ ಇದ್ದೀವಿ. ಸೊ ನಮ್ಮಮ್ಮ ಮತ್ತು ಯಾರು ವಿನೋದಕ್ಕ ಅಲ್ಲಿದ್ದಾರೆ, ಅಲ್ಲಿ ಹೋಗ್ತಿದ್ದಾರೆ. ಇವತ್ತು ಇಲ್ಲಿ ಬಂದಿದ್ದೀವಲ್ಲ, ಇದಕ್ಕೆಲ್ಲ ಹೆಡ್ ನಮ್ಮ ರವನಮ್ಮ ಆಂಟಿ ಅಲ್ವಾ? ಆಂಟಿ ನಮ್ಮ ರವನಮ್ಮ ಆಂಟಿನೇ ಹೆಡ್ ಇವತ್ತು ನಮಗೆಲ್ಲ. ಅದಕ್ಕೆ ರವನಮ್ಮ ಆಂಟಿಗೆ ಜೋಪಾನವಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು, ಅಲ್ವಾ ಆಂಟಿ? ಹೌದಮ್ಮ. ಏನಾದರೂ ಕಷ್ಟ ಕೊಟ್ಟರೆ ಹೇಳಿ ಆಂಟಿ. ಏನು ಕಷ್ಟ ಇಲ್ಲ ನೋಡಿ. ಆ ಕಡೆ ಎಲ್ಲ ಬಸ್ ನಿಂತವೆ. ಎಷ್ಟು ಸುಮಾರು ಒಂದು 500 ಬಸ್ ಇರ್ಬೋದೇನೋ ಅಕ್ಕ, ಅಲ್ವಾ? 1070 ಅಂತ. 1270 ಬಸ್ ಇದಾವಂತೆ ನೋಡಿ. ಆ ಕಡೆ ಎಲ್ಲ ಫುಲ್ ಬಸ್ಸಸ್. 1270 ಅಂತೆ. ಇನ್ನೂ ಜಾಸ್ತಿ ಇದ್ರೂ ಇರ್ಬೋದು, ಏನಿಲ್ಲ. ನಾನು ಆಂಟಿ ಜೊತೆ ಅಂದರೆ ರವನಮ್ಮ ಆಂಟಿ ಜೊತೆ ನಡ್ಕೊಂಡು ಬರ್ತಾ ಇದ್ದೆ. ನಮ್ಮಮ್ಮ ವಿನೋದಕ್ಕ ಎಲ್ಲ ಸ್ಪೀಡಾಗಿ ಹೋಗ್ತಾ ಇದ್ರು. ಸೊ ನಾನು ಸ್ವಲ್ಪ ಮುಂದೆ ಬಂದೆ. ನಾರ್ಮಲ್ ಆಗಿ ನಡ್ಕೊಂಡೇ ಬಂದಿದ್ದೆ, ಆದರೆ ರವನಮ್ಮ ಆಂಟಿ ಅಷ್ಟು ದೂರ ಇದ್ರು. ಅವಾಗ ಸ್ವಲ್ಪ ಜೋಕ್ ಮಾಡ್ತಿದ್ದೆ ಕಲ್ಯಾಣಿಗೆ ಮತ್ತೆ ರವನಮ್ಮ ಆಂಟಿಗೆ. ಕ್ಯೂ ಕಲ್ಯಾಣಿ, ಆಂಟಿ ಕೆ ಸಾಥ್ ಆ ಜಾओ. ಆಂಟಿ ಅಷ್ಟು ದೂರ, ಆಂಟಿ ತುಂಬಾ ಸ್ಪೀಡಾಗಿ ನಡೀತಿದ್ದಾರೆ. कल्याणी आपको दीदी बोल रही है स्पीड मत आ जाओ, धीरे धीरे से आ जाओ. आंटी के साथ आंटी के साथ आने के लिए बोल रही है दीदी. आंटी फुल स्पीड. आंटी ಅಲ್ಲಿದ್ದಾರೆ, ಬನ್ನಿ ಆಂಟಿ, ಓಡ್ಕೊಂಡು ಬನ್ನಿ, ನಿಮಗೆಲ್ಲ ವೇಟ್ ಮಾಡ್ತಿದ್ದಾರೆ ಅಲ್ಲಿ. ಆಂಟಿ ಪಾಪ ನಿಧಾನಕ್ಕೆ ನಡ್ಕೊಂಡು ಬರಲಿ ಅಂತ ಹೇಳಿ ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲೇ ಜನ ಎಲ್ಲ ಅಲ್ಲಿಗೆ ಹೋಗಿದ್ದಾರೆ ಇವಾಗ ನೋಡಿ. ಇಷ್ಟೊಂದು ಜನ ಇಲ್ಲಿದ್ದಾರೆ, ಬಟ್ ಅಲ್ಲಿ ಮುಂದೆ ನೋಡ್ತೀವಿ ಲಕ್ಷಾಂತರ ಜನ, ಅಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಎಲ್ಲಿಗಪ್ಪ ಅಂದ್ರೆ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಕಾರ್ಯಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡ್ತಾರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕಡೆಯಿಂದ. ಮತ್ತೆ ಅಲ್ಲಿ ಬರ್ತಿದ್ದಾರೆ ಬೇರೆಯವರೆಲ್ಲ, ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರಿಗೆಲ್ಲ ಇನ್ವೈಟ್ ಮಾಡಿದ್ರು, ಬಟ್ ಅವ್ರು ಬರ್ತಾರ ಇಲ್ಲ ಅಂತ ಗೊತ್ತಿಲ್ಲ. ನಾವು ಇವಾಗ ಹೋಗ್ತಾ ಇದೀವಲ್ವಾ ನೋಡಿ. ಅಲ್ಲಿಂದ ಅಂದ್ರೆ ಸೆಂಟ್ರಿಂದ ಎಲ್ಲ ಜನ ಇಳ್ಕೊಂಡು ಬರ್ತಾವ್ರೆ ನೋಡಿ. ಆ ಕಡೆ ನಾವು ಹಂಗೆ ಬಂದಿರೋದು, ಈ ಕಡೆ. ಸೊ ಅಲ್ಲಿ ಮೇನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಜನ ಬಂದವರು. ಯಪ್ಪ,
ಸಿಕ್ಕಾಪಟ್ಟೆ ಜನ ಬಂದವ್ರೆ. ಸ್ವಲ್ಪ ನಡಿ ಮುಂದೆ. ಅಯ್ಯೋ ವಿನೋದಕ್ಕ ನನಗೆ ಲಾಗ್ ಮಾಡ್ಬೇಡ, ನೀನು ನಡಿ ಮುಂದೆ ಅಂತಾರೆ. ಏನಕ್ಕ ನೀವು ಇವಾಗ ಜನನೂ ಜನ ಆಗುತ್ತೆ. ಆಗಲಿ ಬನ್ನಿ ಅಕ್ಕ, ಜನ ಇದ್ರೆ ತಾನೇ ನಡೆಯೋದು. ನೋಡಿ ಅಲ್ಲಕ್ಕ, ರವನಮ್ಮ ಆಂಟಿ ಇನ್ನೂ ಸಿಕ್ಕಾಪಟ್ಟೆ ಹಿಂದೆ ಇದ್ದಾರೆ ಪಾಪ. ಇಷ್ಟು ದೂರ ಹೆಂಗೆ ನಡ್ಕೊಂಡು ಬರ್ತಾರಂತ ನನಗೆ ಶಾಕ್ ಆಗ್ತಿದೆ. ನಾವೇ ಎಲ್ಲೋ ಮುಳ್ಳು ಕಲ್ಲು 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 ಮುಳ್ಳು ಎಲ್ಲ ಸೆಂಟ್ರಲ್ಲಿ ಹಾಯ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಹಿಂದೆ ನೋಡ್ಬೋದು ನೀವು ಎಷ್ಟು ಜನ. ಅಷ್ಟಲ್ಲದೆ ಇಲ್ಲಿ ಎಷ್ಟು ಜನ ಬಂದಿದ್ರು ಯಪ್ಪ, ಏನು ನೆನೆನೇ ಬಂದು ಕೂತಿದ್ದಾರೆ ಇಲ್ಲಿ ಅನ್ನೋ ಥರ ಜನ ಇದ್ದಾರೆ. ಸ್ಟೇಡಿಯಂ ಓಪನ್ ಮಾಡೋಕ್ಕೆ ಅಂದರೆ ಭೂಮಿ ಪೂಜೆ ಮಾಡ್ತಾರಲ್ಲ, ಆ ಶಂಕುಸ್ಥಾಪನೆಗೆ ಇಲ್ಲಿಗೆ ಬಂದಿದ್ದೀವಿ ನಾವು. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೆಲ್ಲ ಬರ್ತಿದ್ದಾರೆ. ಅಲ್ಲಿಗೆ ಹೋಗಿ ತಲುಪಿಸ್ಟಲ್ಲಿ ಎಲ್ರಿಗೂ ಊಟ ಹಂಚ್ತಾ ಇದ್ರು. ಆಮೇಲೆ ಪೊಲೀಸ್ ಎಲ್ಲ ಇದ್ರು ಅಲ್ಲಿ. ಒಂದೇ ಲೈನಲ್ಲಿ ನಿಂತ್ಕೊಂಡು ಪಲಾವು ಮತ್ತು ಸ್ವೀಟು ಆಮೇಲೆ ಮೊಸರನ್ನ ಎಲ್ಲ ಕೊಡ್ತಾ ಇದ್ರು. ಅದಲ್ಲದೆ ಮನೆಗೆ ಬರುವಾಗ ಲಸ್ಸಿ ಕೂಡ ಎಲ್ಲ ಕೊಡ್ತಾ ಇದ್ರು. ಆಮೇಲೆ ತಿಂದ್ಬಿಟ್ಟು ನಾವು ಸ್ಟೇಜ್ ಮೇಲೆ ಹೋಗಿದ್ದು. ಸಿಕ್ಕಾಪಟ್ಟೆ ಜನ ನೋಡಿ, ಸಿದ್ದರಾಮಯ್ಯ ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಇಷ್ಟೊಂದು ಜನ ಕಾಯ್ಕೊಂಡು ಕೂತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಅವರ ಒಳಗಡೆ ಅನೇಕ ಗಣ್ಯಮಾನ್ಯರು, ಸಚಿವರು, ಶಾಸಕರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇದು ನಿಮ್ಮೆಲ್ಲರ ಅಭಿವೃದ್ಧಿಗಾಗಿ ಆಯೋಜನೆ ಮಾಡಿರುವಂತಹ ಐತಿಹಾಸಿಕ ಕಾರ್ಯಕ್ರಮ. ದಯಮಾಡಿ ಶಿಸ್ತು ಮತ್ತು ಸಂಯಮದಿಂದ ನಿಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಿ. ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಎಲ್ಲಕ್ಕೂ ಅಚ್ಚುಕಟ್ಟಾಗಿದೆ. ಹಲವು ದಿನಗಳ ಅಪಾರ ಪರಿಶ್ರಮದ ಫಲವಾಗಿ ಈ ಕಾರ್ಯಕ್ರಮ ಆಯೋಜನೆ. ಜನರ ಸೇವೆಗೆ ಒಳಗಾಗಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಜನರ ಕೈ ಬೀಸಿ ಎಲ್ಲರಿಗೂ ವಂದಿಸುತ್ತಾ ವೇದಿಕೆಯತ್ತ ಬರುತ್ತಿದ್ದಾರೆ. ಜನಪದ ವಾದ್ಯಗಳು ಮೊಳಗುತ್ತಿವೆ, ಮಂಗಳ ವಾದ್ಯಗಳು ಮೊಳಗುತ್ತಿವೆ. ಜನರ ಏಳಿಗೆಗಾಗಿ, ಜನರ ಪುರೋಭಿವೃದ್ಧಿಗಾಗಿ ಸರ್ಕಾರ ನಿರ್ವಹಿಸಿದಂತಹ ಕಾರ್ಯಕ್ರಮಗಳ ಜೊತೆಯಾಗಿ ಜನರಿಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕರ್ನಾಟಕದ ಜನ ಸಾಗರ ಪಡೆಯಲ್ಲಿ ನೆರೆದಿದ್ದಾರೆ. ಶ್ರೀ ಸಿದ್ದರಾಮಯ್ಯ ಅವರ ಜೊತೆಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಕೆ ಶಿವಲಿಂಗೇಗೌಡ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ, ಮಾನ್ಯ ಶಾಸಕರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಎಲ್ಲ ಬಂದಿದ್ದಾರೆ. ಜನರ ಪ್ರೀತಿ, ಮೆಚ್ಚುಗೆ, ಅಭಿಮಾನ, ಗೌರವಕ್ಕೆ ಪಾತ್ರವಾಗಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಆಗಮನವಾಗಿದೆ. ಬರಲಿ ಜೋರು ಚಪ್ಪಾಳೆಯನ್ನು. ಮಾಜಿ ಅಧ್ಯಕ್ಷರು ವೇದಿಕೆಗೆ ಆಹ್ವಾನ ಇರುವಂತಹ ಎಲ್ಲರಿಗೂ ಮನೆಯ ಕಾರ್ಯಕ್ರಮ ಅಂತ ತಿಳ್ಕೋಬೇಕು. ಇದು ನಮ್ಮ ನಿಮ್ಮೆಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತಹ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ತಾವು ಸಹ ಪ್ರೀತಿಯಿಂದ ವೇದಿಕೆ ಮೇಲೆ ಬ್ಯಾಂಗ್ಳೂರಲ್ಲಿ ಆನೇಕಲ್ ತಾಲೂಕಲ್ಲಿ ಇಂಗ್ಲವಾಡಿ ಅಂತ ಊರು. ಅಲ್ಲಿ ಸೂರ್ಯನಗರ್ 4ನೇ ಹಂತದಲ್ಲಿ ಈ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಕಾರ್ಯಕ್ಕೆ ಗುದ್ದಲಿ ಪೂಜೆ ಮಾಡೋಕ್ಕೆ ಅತಿಥಿಯಾಗಿ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಬಂದಿದ್ರು. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಜಿ ಪರಮೇಶ್ವರ್ ಸರ್ ಅವರು ಮತ್ತೆ ಹಲವಾರು ಗಣ್ಯ ವ್ಯಕ್ತಿಗಳು ಅಲ್ಲಿ ಭಾಗಿಯಾಗಿದ್ರು. ಬ್ಯಾಂಗ್ಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಕ ಮತ್ತೊಂದು ಕ್ರಿಕೆಟ್ ಸ್ಟೇಡಿಯಂ ಇದು ನಿರ್ಮಾಣ ಕಾರ್ಯಕ್ಕೆ ಇವತ್ತು ಅಡಿಗಲ್ಲು ಹಾಕ್ತಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು. ಆಮೇಲೆ ಈ ಕ್ರಿಕೆಟ್ ಸ್ಟೇಡಿಯಂ ನಮ್ಮ ಭಾರತದಲ್ಲಿ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾಗಲಿದೆ ಇನ್ಮುಂದೆ. ಅಲ್ಲಿ ಜಾಗ ಇರೋದು 4,000 ಎಕರೆ. ಅದರಲ್ಲಿ 75 ಎಕರೆಯಲ್ಲಿ ಈ ಕ್ರಿಕೆಟ್ ಸ್ಟೇಡಿಯಂ ರೆಡಿ ಮಾಡಲಾಗುತ್ತೆ ಇನ್ಮುಂದೆ ಅಂತ ಹೇಳ್ತಾ ಇದ್ರು. ಈಗ ನಾವೆಲ್ಲ ಅಲ್ಲಿ ನೋಡ್ಬೋದು, ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು, ಜಿ ಪರಮೇಶ್ವರ್ ಸರ್ ಅವರು ಮತ್ತೆ ಸಚಿನ್ ತೆಂಡೂಲ್ಕರ್ ಅವ್ರಿಗೂ ಇನ್ವೈಟ್ ಮಾಡಿದ್ರಂತೆ. ಬಟ್ ಅವ್ರು ಅಲ್ಲಿ ಬಂದಿರಲಿಲ್ಲ. ಸೊ ಅಷ್ಟೆಲ್ಲ ಜನ ಸ್ಟೇಜ್ ಮೇಲೆ ಬಂದಾಯ್ತು. ಅವರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ರು, ಹೂವಿನ ಹಾರ ಎಲ್ಲ ಹಾಕಿ ಸನ್ಮಾನ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಅಭಿಮಾನಿಗಳು ಅಂದ್ರೆ ಜನರೆಲ್ಲ ಏನಂದ್ರೆ ಬೆಳ್ಳಿ ಗದೆನ ಕೊಟ್ರು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಬೆಳ್ಳಿ ಗದೆ ಕೊಟ್ಟು ಅವರಿಗೆ ಸನ್ಮಾನ ಮಾಡಿದ್ರು. ನಮ್ಮ ನಿರಂತರ ಕಳೆದ 15 ದಿವಸಗಳಿಂದ ಶ್ರಮಿಸಿ ಈ ಕಾರ್ಯಕ್ರಮದ ಹೆಸರಿಗೆ ಕಾರಣವಾಗಿರುವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆದಂತಹ ಶ್ರೀ ಪಿ ಶಿವಣ್ಣ ಮಾನ್ಯ ಆನೇಕಲ್ ಅಂತ ಅವರಿಗೆ ನಾವು ಪೂರ್ವಕವಾಗಿ ಗೌರವಪೂರ್ವಕವಾಗಿ ಹೆಮ್ಮೆಯಿಂದ ಸ್ವಾಗತವನ್ನ ಕೋರ್ತಾ ಇದ್ದಾರೆ.
ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬಂದಿದೆ ಅಂತ ಹೇಳ್ತಾ ಅವರಿಗೆ ನಾನು ಪ್ರೀತಿಯಿಂದ ಗೌರವದಿಂದ ಹೆಮ್ಮೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಸೆಯಿರುವಂತಹ ಸ್ಲಂ ಬೋರ್ಡ್ ಅಧ್ಯಕ್ಷರಾದಂತಹ ಪ್ರಸಾದ್ ಅಪ್ಪಯ್ಯ ಸರ್ಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಮ್ಮೆಲ್ಎವರಾದಂಥ ಪೊನ್ನಣ್ಣ ಅವರು ಕಾನೂನು ಸಲಹೆಗಾರರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ MLC ಆಗಿರುವಂತಹ ರಾಮೋಜಿ ಗೌಡರು ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾಯಕರು ನಾಗರಾಜ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯಲ್ಲಿ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಆಯೋಜನೆಗಾರರಾಗಿರುವಂತಹ ಶ್ರೀ ಮೋಹನ್ ಸರ್, ಸರ್ಕಾರದ ಕಾರ್ಯದರ್ಶಿಗಳು, ಅವರು ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಎಕ್ಸಲೆನ್ಸಿ ಮನೋಹರ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ, ಎನಿ ಕಮರ್ಷಿಯಲ್ ಮಾಡಲಿಕ್ಕೆ ನಮ್ಮ ಗೃಹ ಮಂಡಳಿಯ ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಸೋಮಸುಂದರ ಬೊಮ್ಮನಹಳ್ಳಿ ವಸತಿ ಯೋಜನೆ, ಹಾಗೆ ಸೂರ್ಯನಗರ 4ನೇ ಹಂತ KHP ನಿಸರ್ಗ ವ್ಯಾಲಿ 100 ಡ್ಯೂಪ್ಲೆಕ್ಸ್ ಮನೆಗಳ ನಿರ್ಮಾಣ, ಸೂರ್ಯನಗರ 1ನೇ ಹಂತದ ಬಡಾವಣೆಯಲ್ಲಿ ಸೂರ್ಯ ಶೈನ್ ಬಹುಮಹಡಿ ವಸತಿ ಸಮುಚ್ಚಯ, ಸೂರ್ಯನಗರ 1ನೇ ಹಂತದ ಬಡಾವಣೆಯಲ್ಲಿ ಸೂರ್ಯ ಡಿವೈನ್ ಬಹುಮಹಡಿ ವಸತಿ ಸಮುಚ್ಚಯ. ಹಾಗೆಯೇ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳು ಸಹ ಬೆಂಗಳೂರು ನಗರ ಜಿಲ್ಲೆಯ ಅನೇಕ ತಾಲೂಕು ಚಿಗಣಿ ಹೋಬಳಿ ಸೂರ್ಯನಗರ 4ನೇ ಹಂತದ ವಸತಿ ಯೋಜನೆ ವ್ಯಾಪ್ತಿಯ ಇಡ್ಲವಾಡಿ, ಕಾಡುಜಕ್ಕನಹಳ್ಳಿ, ಬಗ್ಗಳದೊಡ್ಡಿ, ಕೋಣಸಂದ್ರ, ಬೊಮ್ಮನಹಳ್ಳಿ, ಯಚೂರಮ್ಮನದೊಡ್ಡಿ ಹಾಗೂ ತಿಮ್ಮಯ್ಯನದೊಡ್ಡಿ ಗ್ರಾಮಗಳ ಅಭಿವೃದ್ಧಿ ಕಾಮಗಾರಿಗಳು. ಆನೇಕಲ್ ತಾಲೂಕು ಲಿಂಗಾಪುರ ಗ್ರಾಮದಲ್ಲಿ ನಿವೇಶನ ಮತ್ತು ಸೇವೆ ವಸತಿ ಯೋಜನೆ, ಸೂರ್ಯನಗರ 3ನೇ ಹಂತದ ಬಡಾವಣೆಯಲ್ಲಿ ಸೂರ್ಯಕಿರಣ ಬಹುಮಹಡಿ ವಸತಿ ಸಮುಚ್ಚಯ, ಸೂರ್ಯನಗರ 2ನೇ ಹಂತದ ಮುಂದುವರೆದ ರಾಜಾಪುರ ಬಡಾವಣೆಯಲ್ಲಿ ಒಟ್ಟು 34 ಮನೆಗಳ ನಿರ್ಮಾಣ. ಹೀಗೆ ಹಲವು ಯೋಜನೆಗಳನ್ನ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಆದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಗೃಹ ಮಂಡಳಿಯ ವಿವಿಧ ಯೋಜನೆಗಳ ಅಡಿಗಲ್ಲು ಅನಾವರಣ, ನಮ್ಮ ಮನೆ ಯೋಜನೆಗೆ ಚಾಲನೆ ಮತ್ತು ಈ ಲಾಟರಿ ಮೂಲಕ ನಿವೇಶನ ಹಂಚಿಕೆಗೆ ಚಾಲನೆಯನ್ನ ನೀಡಬೇಕಾಗಿ, ರಿಮೋಟ್ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ವಿನಂತಿ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕ ಗೃಹ ಮಂಡಳಿಯ ವಿವಿಧ ಯೋಜನೆಗಳ ಅಡಿಗಲ್ಲು ಅನಾವರಣಗೊಳಿಸ್ತಾ ಇದ್ದಾರೆ. ನಮ್ಮ ಮನೆ ಯೋಜನೆಗೆ ಚಾಲನೆ ಸಿಗುತ್ತಿದೆ. ಈ ಲಾಟರಿ ಮೂಲಕ ನಿವೇಶನ ಹಂಚಿಕೆಗೆ ಚಾಲನೆ. ನಿಮ್ಮೆದುರಿನಲ್ಲಿ ಅನಾವರಣಗೊಂಡಿದೆ ಕರ್ನಾಟಕ ಗೃಹ ಮಂಡಳಿಯ ವಿವಿಧ ಯೋಜನೆಗಳ ಅಡಿಗಲ್ಲು. ಈಗಾಗಲೇ ಕೆಲವರ ಪರಿಚಯ ಮಾಡಿಕೊಟ್ವಿ. ಕೆಂಗೇರಿ ಬಂಡೇಮಠ ಬಡಾವಣೆಯ ಸರ್ವೆ ನಂಬರ್ 205ರಲ್ಲಿ ಬಹುಮಹಡಿ ವಸತಿ ಸಮುಚ್ಚಯ, ಬೆಂಗಳೂರು ನಗರ ದೊಡ್ಡ ಆಲದಮರ ರಸ್ತೆ ಚುಂಚನಕುಪ್ಪೆ ನಿವೇಶನ ಮತ್ತು ಸೇವೆ ವಸತಿ ಯೋಜನೆ, ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ತೈಲಗೆರೆ ನಿವೇಶನ ಮತ್ತು ಸೇವೆ ವಸತಿ ಯೋಜನೆ, ಕನಕಪುರ ತಾಲೂಕು ರಾಯಸಂದ್ರ ಗ್ರಾಮ ರಾಷ್ಟ್ರಕವಿ ಕುವೆಂಪು ವಸತಿ ಬಡಾವಣೆಯ 44 ಡ್ಯೂಪ್ಲೆಕ್ಸ್ ಮನೆಗಳು, ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ನಿವೇಶನ ಮತ್ತು ಸೇವೆ ವಸತಿ ಯೋಜನೆ, ಸೂರ್ಯನಗರ 1ನೇ ಹಂತ ಬಡಾವಣೆಯಲ್ಲಿ ವಾಣಿಜ್ಯ ಸಂಕೀರ್ಣ ಮಲ್ಟಿಪ್ಲೆಕ್ಸ್ ಕಟ್ಟಡ ನಿರ್ಮಾಣ. ಇದೆಲ್ಲವೂ ನಿಮ್ಮೆಲ್ಲರ ಅಭ್ಯುದಯಕ್ಕಾಗಿ ಒಂದು ಕಡೆ ಬರಲಿ ಜೋರು ಚಪ್ಪಾಳೆ. ಇನ್ನು ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಕಾಫಿ ಟೇಬಲ್ DK ಸುರೇಶ್ ಅವರು ಇಲ್ಲಿ ಇಂಟರ್ನ್ಯಾಷನಲ್ ಆಗಲೇ ಇವತ್ತು ಒತ್ತಡ ಮಾಡಿ ಇವತ್ತು ಏನು ಬುದ್ಧಿ ಪೂಜನ ಮಾಡಿದ್ದಾರೆ, ಇವತ್ತು ನಾವು ಮಾಡಿದ್ದೀವಿ, ಅದು ಟೋಟಲ್ ಕ್ರೆಡಿಟ್ ನನ್ನ ಮಾಜಿ ಲೋಕಸಭಾ ಸ್ನೇಹಿತರು ನಮ್ಮ ನಾಯಕರಾದಂಥ DK ಸುರೇಶ್ ಅವ್ರಿಗೆ ಹೋಗ್ಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣನು ಯಾವಾಗ ಬರ್ತಾ ಇದ್ರು ಅವಾಗ ಶಿವಣ್ಣನ ಜೊತೆ ಬಂದು ನಾವು ರೈತರಿಗೆ ಮಾತನ್ನ ಕೊಟ್ಟಿದ್ದೀವಿ, ಈ ಸ್ಟೇಡಿಯಂ ಆಗಲೇಬೇಕಂತ ಹೇಳ್ಬಿಟ್ಟು ಒತ್ತಡ ಮಾಡಿ ಇವತ್ತು ಒಂದು ಕನಸಿತ್ತು. ಆ ಕನಸನ್ನ ನಾವು ನೆನ್ಸ್ ಮಾಡಿದ್ದೀವಿ ಅಂತ ಹೇಳಕ್ ಬಯಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಒಂದು ಸ್ಕೂಲ್ ಆಗ್ಬೇಕಂತನೂ ಈಗ ಮಾಜಿ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರು ಕೇಳಿದ್ದಾರೆ. ಅದಕ್ಕೂ ಒಂದು 10 ಎಕರೆ ರಿಸರ್ವ್ ಮಾಡಿಬಿಟ್ಟು ಆ ಸ್ಕೂಲ್ ಅನ್ನ ಮಾಡ್ತೀವಿ ಅಂತ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀವಿ. ಅದ್ರ ಜೊತೆಲಿ ಇವತ್ತು ಸ್ಟೇಡಿಯಂ ಬುದ್ಧಿ ಪೂಜೆಗೆಲ್ಲ ಗೊತ್ತಿದ್ದಕ್ಕೆ 100 ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದ ಬುದ್ಧಿಪೂಜೆ ಕಾರ್ಯಕ್ರಮ ಇಲ್ಲಿಂದ 4 ಕಿಲೋಮೀಟರ್ಗೆ ಹತ್ತಿವರೆಗೆ ನೇರವಾಗಿ ನ್ಯಾಷನಲ್ ಹೈವೇ ಏನಿದೆ ಆ ನ್ಯಾಷನಲ್ ಹೈವೇ ಸೇರುವಂತದ್ದು. ನಿಮ್ಮನ್ನ ಟ್ರಾಫಿಕ್ ನಲ್ಲಿ ಬಳಸಿಕೊಂಡು ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ DK ಅಂತ ಫೋಟೋ ಗಿದ್ದಾರಲ್ಲ ಇದೆ ಒಂದು ವೇಳೆ ವೇದಿಕೆಯಲ್ಲಿ ಈಗ ತಾನೇ ಉದ್ಘಾಟನೆ ಮಾಡಿದಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ,
ನನ್ನ ಸಹೋದರಿಗಳಂತ ಡಾಕ್ಟರ್ ಪರಮೇಶ್ವರ್ ಅವರೇ, ಈ ಇಲಾಖೆಯ ಈ ಸ್ಟೇಡಿಯಂಗೆ ನಮ್ಮ ಕನಸುಗಳನ್ನ ಈಡೇರಿಸಲಿಕ್ಕೆ ಹಗಲು ರಾತ್ರಿ ಶಿವಣ್ಣ ಸುರೇಶ್ ಜೊತೆ ಕೈ ಜೋಡಿಸಿ ಸಹಕಾರ ಕೊಟ್ಟಂತ ಮಿತ್ರ ಜಮೀರ್ ಅಹಮದ್ ಖಾನ್ ಅವರೇ, ಹೌಸಿಂಗ್ ಬೋರ್ಡಿನ ಅಧ್ಯಕ್ಷರು, ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ನೇಗಿಲು ಉಳಿದೆ, ನೇಗಿಲನ್ನ ಉಳಿಲಿಲ್ಲ ಅಂದ್ರೆ ಯಾವ ಭೂಮಿನೂ ಫಲ ಕೊಡುವುದಿಲ್ಲ. ಹಂಗೆ ಇವತ್ತು ಏನೋ ಕನಸನ್ನ ಕಂಡು ಡಿ.ಕೆ. ಸುರೇಶ್ ಮತ್ತು ಶಿವಣ್ಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಯಾರವನು ಕಳಿಸಿ ಆಚೆಗೆ ಪೊಲೀಸರು ಅವ್ರನ್ನ ಪೊಲೀಸರು ಆಚೆ ಕಳಿಸಿದ ಅವ್ರನ್ನ ಮಾತಾಡುವಾಗ ನಿಮ್ಗೆ ಜ್ಞಾನ ಬೇಡ, ನಿಮ್ಗೆ ಜ್ಞಾನೋದಯ ಇಲ್ವಾ ನಿಮಗೆ? ಅದು ಬೇರೆ ವಿಚಾರ, ಬೇರೆ ವಿಚಾರ. ಮದುವೆ ಮಾಡಿ ಅಂತಂದ್ರೆ ಬೇರೆ ವಿಚಾರ, ಬಂದು ಕಾಣಲಿ ಅಂತ ಪ್ರವಾಸೋದ್ಯಮ ಬೆಳೀತದೆ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿ ಆಗ್ತದೆ, ಜೊತೆಗೆ ಈ ಭಾಗದಲ್ಲಿ ಆರ್ಥಿಕ ಬೆಳವಣಿಗೆನೂ ಕೂಡ ಆಗ್ತದೆ, ಉದ್ಯೋಗಗಳು ಕೂಡ ಸೃಷ್ಟಿ ಆಗ್ತದೆ. ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನೋಡಿ. ನಾನು ಆದಷ್ಟು ಬೇಗ ಆಮೇಲೆ ಇನ್ನೊಂದು ಶಿವಲಿಂಗೇಗೌಡರು ಹೇಳಿದ್ರು, ನಮ್ಮ ದುಡ್ಡಿನಲ್ಲೇ ನಾವು ಮಾಡ್ತೀವಿ, ಸರ್ಕಾರದಿಂದ ದುಡ್ಡು ಬೇಕಾಗಿಲ್ಲ. ಚಿದಾನಂದ ಅವರ ನಂತರ ಮಮತಾ ಅವರ ಪ್ರಾಪರ್ಟಿ ನಂಬರ್ 17888683. ಮಂಜುಳಾ ಅವರ ಪ್ರಾಪರ್ಟಿ ತುಳಸಿ. ನಾವೆಲ್ಲ ಈಗ ಈ ಫಂಕ್ಷನ್ ನೋಡ್ಕೊಂಡು ಬಂದ್ವಿ. ತುಂಬಾ ಖುಷಿಯಾಗಿದೆ ನಮಗೆ ಪರ್ಸನಲ್ ಆಗಿ, ಯಾಕೆಂದ್ರೆ ಲೈವ್ ಆಗಿ ಹೋಗಿ ಈ ಫಂಕ್ಷನ್ ನಾನು ಅಟೆಂಡ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ನಾನು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮೇನ್ ಥಿಂಗ್ ಇಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.